ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಸೃಷ್ಟಿಯಾಗಿದ್ದಂಥ ಬಂಡಾಯದ ಸಮಸ್ಯೆಯನ್ನು ಹಾಗೋ ಹೀಗೋ ಕಾಂಗ್ರೆಸ್ಸು ಮ್ಯಾನೇಜ್ ಮಾಡಿದೆ. ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಂಥ ಕೆಲಸವನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದರು. ಆದರೆ ಸಮಸ್ಯೆ ಇಲ್ಲಿಗೆ ಮುಗಿದಿಲ್ಲ. ಈಗ ಹೊಸದೊಂದು ಟೆನ್ಷನ್ ಸ್ಟಾರ್ಟ್ ಆಗಿದೆ. ಕೇಂದ್ರದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಇವತ್ತು ದಾವಣಗೆರೆ ದಕ್ಷಿಣಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಅವರು ಎಂಟ್ರಿ ಆಗೋದಕ್ಕೆ ಕಾರಣ ಪಕ್ಷೇತರ ಅಭ್ಯರ್ಥಿ ಖಾದರ್ ಆದಿಲ್ ಬಾಷಾ ಇವರಿಗೆ ಬೆಂಬಲ ಕೊಡುವುದಕ್ಕೆ. ಇವತ್ತಿನಿಂದ ಸಿಎಂ ಇಬ್ರಾಹಿಂ ಪಕ್ಷೇತರ ಅಭ್ಯರ್ಥಿ ಸಾದಿಕ್ ಪಕ್ಷೇತರ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡೋದಕ್ಕಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರು ತಟಸ್ಥರಾದರು. ಇದು ದಾವಣಗೆರೆಯಲ್ಲಿ ಬಹಳಷ್ಟು ಜನ ಮುಸ್ಲಿಂ ಮುಖಂಡರ ಅಸಮಾಧಾನಕ್ಕೆ ಕಾರಣ ಆಯಿತು. ನಂಬಿದ್ವಿ ನಾವು ಅವರನ್ನು, ಅವರು ಕೈ ಕೊಟ್ಟರು. ನಮಗೆ ಕಾಂಗ್ರೆಸ್ ನಾಯಕರ ಮನವೊಲಿಕೆಗೆ ಅವರು ಮನವೊಲಿಯುವಂಥ ಕೆಲಸ ಆಗಬಾರ್ದಿತ್ತು, ಅವರು ಕನ್ವಿನ್ಸ್ ಆಗಬಾರ್ದಿತ್ತು. ಆದರೆ ಈಗ ನಮ್ಮ ಆಕ್ರೋಶವನ್ನು ತೋರ್ಪಡಿಸೋದಕ್ಕೂ ಅವಕಾಶ ಇಲ್ಲದಂತಾಗಿದೆ. ಸೊ ಈ ಭಾವನೆ ಇದೆಯಲ್ಲ, ಈ ಭಾವನೆಯನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಸದ್ಯ ಸಿಎಂ ಇಬ್ರಾಹಿಂ ಅವರು ಪಕ್ಷೇತರ ಅಭ್ಯರ್ಥಿಯ ಮುಖಾಂತರ ಮಾಡೋದಕ್ಕಿದ್ದಾರೆ, ಆ ಪ್ರಯತ್ನದಲ್ಲಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರನ್ನು ನಂಬಿದ್ವಿ, ಅವರು ಕಾಂಗ್ರೆಸ್ ನಾಯಕರ ಮಾತನ್ನು ಕೇಳಿ ಕಣದಿಂದ ಹಿಂದಕ್ಕೆ ಸರಿಯುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ಪಕ್ಷೇತರ ಅಭ್ಯರ್ಥಿ ಅವರ ಪರವಾಗಿ ಸದ್ಯ ಮುಸ್ಲಿಂ ಮುಖಂಡರು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸಿಎಂ ಇಬ್ರಾಹಿಮು ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಪಕ್ಷೇತರ ಅಭ್ಯರ್ಥಿ ಹೆಸರು ಖಾದರ್ ಆದಿಲ್ ಬಾಷಾ. ದಾವಣಗೆರೆ ಒಂದು ಏನು ಉಪಚುನಾವಣೆ ಬಂದಿದೆ, ಕಾಂಗ್ರೆಸ್ ಪಾರ್ಟಿ ಮಾಡಿರ್ತಕ್ಕಂತ ಒಂದು ದೊಡ್ಡ ತಪ್ಪು ದೇವರು ಮಾಡಿಕೊಟ್ಟಿರ್ತಕ್ಕಂತ ಅವಕಾಶ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ವಿ, ಕರ್ನಾಟಕ ನವನಿರ್ಮಾಣ ಮೂರನೇ ಶಕ್ತಿ ವತಿಯಿಂದ ಈ ಆದಿಲ್ ಅನ್ನ ಕ್ಯಾಂಡಿಡೇಟ್ ಮಾಡಿ ನಾವೆಲ್ಲರೂ ಇವರಿಗೆ ನಿಲ್ಲಿಸಿ ಗೆಲ್ಲಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ನಿಮ್ಮ ಆಶೀರ್ವಾದವನ್ನು ಪಡಿತಕ್ಕಂಥದಕ್ಕೆ ನಾವೆಲ್ಲರೂ ದಾವಣಗೆರೆಗೆ ಬರ್ತಾ ಇದೀವಿ. ಇವತ್ತು ದಾವಣಗೆರೆಗೆ ಬಂದಂತ ಸಂದರ್ಭದಲ್ಲಿ ನೀವು ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಚುನಾವಣೆ ಮುಗಿಯೋ ತನಕ ನಾವೆಲ್ಲರೂ ಅಲ್ಲೇ ಇರ್ತೀವಿ. ಮ್ಯಾಕ್ಸಿಮಮ್ ಮತದಾರರು ಕೇವಲ ಒಂದು ಜಾತಿ ಮತ ಅಲ್ಲ, ನನಗೆ ಗೊತ್ತಿದೆ 85,000 ಜನ ಮತದಾರರು ಮುಸ್ಲಿಂ ಸಮಾಜದವರು ಇದ್ದಾರೆ ದಾವಣಗೆರೆ. ಅವ್ರ ಪರ್ಸನಲ್ ವಿಚಾರ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ. ನಾನು ಅಭಿವೃದ್ಧಿ ಕಡೆ ಇದ್ದೀನಿ, ಅಭಿವೃದ್ಧಿ ಬಗ್ಗೆ ಮಾತಾಡಿ ಬೇಕಿದ್ರೆ ಮಾತಾಡ್ತೀನಿ. ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರಿ. ಹೌದು, ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರಿ. ಸೊ ಮುಂಚೆಯಿಂದಲೂ ಯಾವ್ದಾದ್ರು ರಾಜಕೀಯ ಪಕ್ಷದಲ್ಲಿ ರಾಜಕೀಯದಲ್ಲಿ ಇದ್ದಿಲ್ಲ. ನಾನು ನನ್ನ ವರ್ಕ್ ನಲ್ಲಿ ಇದ್ದೆ, ನನ್ನ ಬಿಸ್ನೆಸ್ ಇದೆ, ಬೇರೆ ಬೇರೆ ಬಿಸ್ನೆಸ್ ಇದೆ, ನಾನು ಮಾಡ್ಕೊಂಡಿದ್ದೆ. ಇಲ್ಲಿಂದ ಡೆವಲಪ್ಮೆಂಟ್ ನೋಡಿ ನಾನು ಅನಿವಾರ್ಯವಾಗಿ ಬಂದಿದ್ದೀನಿ ರಾಜಕೀಯಕ್ಕೆ. ರಾಜಕೀಯ ನನ್ನ ಉದ್ದೇಶ ಇಲ್ಲ, ಅಭಿವೃದ್ಧಿ ಮಾಡೋದು ನನ್ನ ಉದ್ದೇಶದಲ್ಲಿ ಬಂದಿದ್ದೀನಿ. ಅಂದ್ರೆ ಏನು ಉದ್ಯಮ ಅಂದ್ರೆ ಬಿಸ್ನೆಸ್ ಇದೆ, ನನ್ನದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ. ಏನು ದಕ್ಷಿಣ ಕ್ಷೇತ್ರದಲ್ಲಿ ಈಗ ಸದ್ಯದ ವಾತಾವರಣ ಬಗ್ಗೆ ಹೇಳೋದಾದ್ರೆ ವಾತಾವರಣ ಡೆವಲಪ್ಮೆಂಟ್ ಏನೂ ಆಗಿಲ್ಲ, ಆ ಡೆವಲಪ್ಮೆಂಟ್ ಕಡೆ ಹೋಗೋಣ ಅಂತ ಹೇಳಿ ಚಿಂತೆಯಲ್ಲಿ ಬಂದಿದ್ದೀನಿ. ಯಾಕಂದ್ರೆ ಜನರು ಸಪೋರ್ಟ್ ಮಾಡ್ತಾರಂತ ಒಂದು ನಂಬಿಕೆ ಮೇಲೆ ಬಂದಿದ್ದೀನಿ. ಒಂದ್ ಕಡೆ ಇಲ್ಲಿ ಅಹಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.